ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಮುಖ್ಯಾಂಶಗಳು: ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 30 ಲಕ್ಷ ಮೌಲ್ಯದ ಬೆಳೆಬಾಳುವ ಸತ್ತು ಜಪ್ತಿ. ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆ, ಮದ್ಯ ಮಾರಾಟ ನಿಷೇಧಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಆದೇಶ. ಹಾಗೂ ಪ್ರಭು ಚವ್ಹಾಣ್ ಶಾಸಕರ 2 ವರ್ಷ ಪೂರೈಕೆ, ಅಭಿಮಾನಿ ಬಳಗದಿಂದ ಸನ್ಮಾನ, ಅವರ ಭಿಕ್ಷೇತ್ರ ಮಾದರಿಯಾಗಿಸುವ ಸಂಕಲ್ಪ ಶಾಸಕ ಪ್ರಭು ಚವ್ಹಾಣ್. ಬೀದರ್ನಗರದ ಗಾಂಧಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ 1 ದರೋಡೆ ಪ್ರಕರಣ, 4 ಸುಲಿಗೆ ಪ್ರಕರಣಗಳು ಹಾಗೂ 3 ಮನೆ ಕಳ ಪ್ರಕರಣಗಳು, ಹೀಗೆ ಒಟ್ಟು 8 ಪ್ರಕರಣಗಳಲ್ಲಿ 5 ಜನ ಆರೋಪಿತರು ದಸ್ತಗಿರಿ ಮಾಡಿ ಒಟ್ಟು 30,80,000 ಬೆಳೆ ಬಾಳುವ ಸ್ವತ್ತನ್ನು ಜಪ್ತಿ ಮಾಡುವುದಾಗಿ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೂರ್ ಮಾಹಿತಿ ನೀಡಿದರು. ಇಂದು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೀದರ್ನ ಗಾಂಧಿ ಪೊಲೀಸ್ ಠಾಣೆ ದಾಖಲಾಗಿ ಒಟ್ಟು 8 ಪ್ರಕರಣಗಳನ್ನು ಕೈಗೆತ್ತಿಕೊಂಡು ನಮ್ಮ ಪೊಲೀಸ್ ತಂಡ ಈ ಪ್ರಕರಣಗಳ 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಸುಮಾರು 307 ಗ್ರಾಂ ಚಿನ್ನ, 980 ಗ್ರಾಂ ಬೆಳ್ಳಿ, 1 ಮಾರುತಿ ಇಕೋ ವಾಹನ, 2 ದ್ವಿಚಕ್ರ ವಾಹನ, 1 ನಕಲಿ ಪಿಸ್ತೂಲ್ ಸೇರಿ ಒಟ್ಟು 30,80,100 ರೂಪಾಯಿ ಮೌಲ್ಯದ ವಸ್ತುವನ್ನು ಜಪ್ತಿ ಮಾಡಿ ನ್ಯಾಯಬಂಧನೆ ಕಳಿಸಿದ್ದಾರೆ ಎಂದು ತಿಳಿಸಿದರು. ಇದು ಮುಗಿತಾ ಇದ್ದಂಗೆ ಮಾತಾಡ್ತೇನೆ. ಒಂದು ಫೋಟೋ ಸೆಷನ್ ಆಗಲಿ ಮಾತಾಡ್ತೇನೆ. ಸರ್ ಅದೊಂದು ಕೈದಾಗ ಏನು ಸೆಕೆಂಡ್ क्या हो रहा है? क्या ट्राइपॉड रखने का जगह तो सिस्टम ना होता ಇದು ಮುಗಿತಾ ಇದ್ದಂಗೆ ಮಾತಾಡ್ತೇನೆ. ಒಂದು ಫೋಟೋ ಸೆಷನ್ ಆಗಲಿ ಮಾತಾಡ್ತೇನೆ. ಸರ್ ಅದೊಂದು ಕೈದಾಗ ಏನು ಸೆಕೆಂಡ್ क्या हो रहा है? क्या ट्राइपॉड रखने का जगह तो सिस्टम ना होता
ಕಳೆದ ತಿಂಗಳು 26ನೇ ತಾರೀಕು ಒಂದು ಮನೆ ರಾಬರಿ ನಡೆದಿದೆ ನಮ್ಮ ಗಾಂಧಿಗಂಜ್ ಲಿಮಿಟ್ಸಲ್ಲಿ. ಆ ಪ್ರಕರಣದಲ್ಲಿ ಈಗಾಗಲೇ ನಾವು 3 ಆರೋಪಿಗಳನ್ನು ಹಿಡಿದಿದ್ದೇವೆ. ಪ್ಲಸ್ ಗೋಲ್ಡ್ ರಿಸೀವರ್ಗಳನ್ನು ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಒಂದು 5 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇನ್ನೂ 2 ಆರೋಪಿಗಳು ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಈ ಪ್ರಕರಣದಲ್ಲಿ ನಾವು ಒಟ್ಟು 14 ತೊಲೆ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೇವೆ. ಪ್ಲಸ್ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ ರಾಬರಿಗೆ ಯೂಸ್ ಮಾಡಿದಂತಹ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಆ ದಿನ ಒಂದು ಏರ್ ಗನ್ ಪಿಸ್ಟಲ್ ಅಂದರೆ ಒಂದು ಸ್ಪೋರ್ಟ್ಸ್ ಪಿಸ್ಟಲ್ ಥರ ಯೂಸ್ ಮಾಡಿ ಮನೆಯವರಿಗೆ ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಆ ಪಿಸ್ಟಲ್ನು ಕೂಡ ಏರ್ ಪಿಸ್ಟಲ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ ಒಬ್ಬ ಆರೋಪಿ ಕಡೆಯಿಂದ. ಸೊ ಆ ಪ್ರಕರಣದಲ್ಲಿ ಇನ್ನೊಂದು 10 ತೊಲೆ ನಾವು ರಿಕವರಿ ಮಾಡುವುದು ಬಾಕಿ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ರಿಕವರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ಎರಡನೇದು, ಈ ವರ್ಷ ಫೆಬ್ರವರಿದಲ್ಲಿ ನಮ್ಮ ಗಾಂಧಿಗಂಜ್ ಲಿಮಿಟ್ಸ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ. ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬಂದು ಒಬ್ಬ ಮಹಿಳೆಯ ಈ ಗಂಟಲಿಂದ ಒಂದು ಚೈನನ್ನು ಕಸ್ಕೊಂಡು ಹೋಗಿದ್ದ ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಕೇಸ್ ಆಗಿರುತ್ತದೆ. ನಾವು ನಮ್ಮ ಗಾಂಧಿಗಂಜ್ ಸಿಬ್ಬಂದಿ, ಕ್ರೈಮ್ ಸ್ಟಾಫು, ಹಿರಿಯ ಅಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಆ ಕ್ರೈಮನ್ನು ಡಿಟೆಕ್ಟ್ ಮಾಡಿದ್ದಾರೆ. ವೈಜ್ಞಾನಿಕ ಆಧಾರಗಳನ್ನು ಉಪಯೋಗಿಸಿಕೊಂಡು ಒಬ್ಬ ಆರೋಪಿ ಅನ್ನು ದಸ್ತಗಿರಿ ಮಾಡಿ ಆ ಕೇಸಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ ಹೇಳ್ತೀನಿ, ಆ ಪ್ರಕರಣದಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ 2024ರಲ್ಲಿ 2 ಚೈನ್ ಸ್ನ್ಯಾಚಿಂಗ್ಗಳನ್ನು ಹಾಗೂ 2023ರಲ್ಲಿ 1 ಚೈನ್ ಸ್ನ್ಯಾಚಿಂಗ್ ಕೇಸನ್ನು ನಾವು ಡಿಟೆಕ್ಟ್ ಮಾಡಿ ಒಟ್ಟಿನಲ್ಲಿ ಆ ಕೇಸಲ್ಲಿ ಕೂಡ 13 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ. ಅದರಲ್ಲಿ 2 ಚೈನ್ಸ್ ಇವತ್ತು ನಾವು ಕಳೆದುಕೊಂಡಿದ್ದವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಕೊಡಬೇಕಂತಿದ್ದೇವೆ. ಈ 4 ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ. ಈ ಆರೋಪಿ ನಮ್ಮ ಜಿಲ್ಲೆಯವನೇ ಇದ್ದಾನೆ. ಒಬ್ಬ ಆಟೋ ಡ್ರೈವರ್ ಇದ್ದಾನೆ. 3 ಪ್ರಕರಣಗಳು, 4 ಈ ವರ್ಷ. ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ವರ್ಷ ಫೆಬ್ರವರಿಯಲ್ಲಿ 1 ಪ್ರಕರಣ ಆಗಿದೆ. ಹೋದ ವರ್ಷ 2 ಪ್ರಕರಣಗಳಾಗಿದ್ದಾವೆ. 2023 1 ಪ್ರಕರಣ ಆಗಿದೆ. ಒಟ್ಟಿನಲ್ಲಿ 4 ಪ್ರಕರಣಗಳಾಗಿದ್ದಾವೆ ಚೈನ್ ಸ್ನ್ಯಾಚಿಂಗು ಈ ಆರೋಪಿ ಕಡೆಯಿಂದ.